ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ನಮ್ಮ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ಶ್ರೀಯುತ ಸಿದ್ದರಾಮಯ್ಯನವರು, ಹಾಗೆ ಮತ್ತೊಬ್ಬ ಮಾಜಿ ಮುಖ್ಯಮಂತ್ರಿಗಳು ಶ್ರೀ ವೀರಪ್ಪ ಮೊಯ್ಲಿಯವರು, ಎಲ್ಲ ಸಚಿವರು, ಹಿರಿಯರು, ಶಾಸಕರು, ಪಕ್ಷದ ಎಲ್ಲ ಪದಾಧಿಕಾರಿಗಳು, ಆಗಮಿಸಿರುವ ಎಲ್ಲ ಕಾರ್ಯಕರ್ತ ಬಂಧುಗಳೇ, ಸುದ್ದಿ ಮಾಧ್ಯಮದ ಸ್ನೇಹಿತರೆ, ಇಂದು ಕೆಪಿಸಿಸಿಯ ಅಧ್ಯಕ್ಷರಾಗಿ ದೇಶದ ಮೂಲೆ ಮೂಲೆಯಲ್ಲಿ ಕೆಲಸ ಮಾಡಿರ್ತಕ್ಕಂತಹ ಕಾಂಗ್ರೆಸ್ನ ಒಬ್ಬ ಕಟ್ಟಾಳು ಕಾರ್ಯಕರ್ತ ಶ್ರೀ ಹರಿಪ್ರಸಾದ್ ರವರು ಅಧ್ಯಕ್ಷರಾಗಿ ಪದಗ್ರಹಣ ಮಾಡುವಂಥ ಸಂದರ್ಭದಲ್ಲಿ ನಾವು ನೀವೆಲ್ಲರೂ ಸೇರಿದ್ದೇವೆ. ಇದು ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿಗೆ ಒಂದು ಸುವರ್ಣ ಅವಕಾಶ ಅಂತ ನಾನು ಭಾವಿಸಿದ್ದೇನೆ. ದೇಶದಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಶ್ರೀಯುತ ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ನಾಯಕತ್ವವನ್ನು ವಹಿಸಿದ್ದಾರೆ. ರಾಜ್ಯದಲ್ಲಿ ಅತ್ಯಂತ ಜನಪ್ರಿಯತೆಯನ್ನು ಹೊಂದಿರತಕ್ಕಂತಹ ಮಾನ್ಯ ಸಿದ್ದರಾಮಯ್ಯನವರ ಮಾರ್ಗದರ್ಶನ ನಮ್ಮ ಜೊತೆಗೆ ಇದೆ. ಮತ್ತೊಂದು ಕಡೆ ಸಂಘಟನೆಯಲ್ಲಿ ದೇಶದಲ್ಲೇ ನಂಬರ್ 1 ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ನಮ್ಮ ಮುಖ್ಯಮಂತ್ರಿಗಳಾಗಿ ಹೊಸ ಉತ್ಸಾಹದಿಂದ ಅವರ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ಅವರ ಜೊತೆಗೆ ಅತ್ಯಂತ ಅನುಭವಿ ಹಿರಿಯರಾದಂಥ ಹರಿಪ್ರಸಾದ್ ರವರು ಕೂಡ ಕೈ ಜೋಡಿಸ್ತಾ ಇದ್ದಾರೆ. ಒಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಸಿದ್ದರಾಮಯ್ಯನವರು, ಜೊತೆಗೆ ಡಿ ಕೆ ಶಿವಕುಮಾರ್ ರವರು, ಹರಿಪ್ರಸಾದ್ ರವರು. ಇದು ಕಾಂಗ್ರೆಸ್ಸಿಗೆ ಒದಗಿ ಬಂದಿರತಕ್ಕಂತಹ ಸುವರ್ಣ ಅವಕಾಶ ಅಂತ ನಾನು ಭಾವಿಸಿದ್ದೇನೆ. ಇವತ್ತು ಈ ಪದಗ್ರಹಣ ಕಾರ್ಯಕ್ರಮ ಇದೊಂದು ಸಂಕಲ್ಪದ ಕಾರ್ಯಕ್ರಮ. ನಾವು ನೀವೆಲ್ಲರೂ ಇವತ್ತು ಸಂಕಲ್ಪ ಮಾಡಬೇಕಾಗಿದೆ. ಈ ವರ್ಷ ನಮ್ಮ ಕಾರ್ಯಕರ್ತರಿಗೆ ಗ್ರಾಮ ಪಂಚಾಯಿತಿ, ತಾಲೂಕಾ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಮುನ್ಸಿಪಾಲಿಟಿ, ಬೆಂಗಳೂರು ನಗರ ಪಾಲಿಕೆ, ಈ ಎಲ್ಲ ಚುನಾವಣೆಗಳನ್ನು ಈ ವರ್ಷ ನಾವು ಮಾಡಿ ನಮ್ಮ ಲಕ್ಷಾಂತರ ಕಾರ್ಯಕರ್ತರಿಗೂ ಕೂಡ ಅಧಿಕಾರ ಸಿಗುವಂತೆ ಮಾಡಬೇಕು ಅನ್ನುವಂಥ ಸಂಕಲ್ಪ ಮಾಡುವಂಥ ಕಾರ್ಯಕ್ರಮ ಇದು. ಜೊತೆಗೆ ಇನ್ನ 2 ವರ್ಷ ಈ ಸರ್ಕಾರದ ಅವಧಿಯಲ್ಲಿ 6.5 ಕೋಟಿ ಕನ್ನಡಿಗರ ಬದುಕನ್ನ ಮತ್ತಷ್ಟು ಸುಧಾರಣೆ ಮಾಡುವ ಸಂಕಲ್ಪ ಮಾಡ್ತಕ್ಕಂಥ ಕಾರ್ಯಕ್ರಮ. ಜೊತೆಗೆ 2028ರಲ್ಲಿ ನೀವು ನಾವೆಲ್ಲರೂ ಸೇರಿ ಮತ್ತೊಮ್ಮೆ ಕಾಂಗ್ರೆಸ್ನ ಬಾವುಟವನ್ನ ಕರ್ನಾಟಕದಲ್ಲಿ ಆರಿಸ್ತೇವೆ ಅನ್ನುವಂಥ ಸಂಕಲ್ಪ ಮಾಡುವಂಥ ಕಾರ್ಯಕ್ರಮ. ಅಷ್ಟೇ ಅಲ್ಲ, 2029ಕ್ಕೆ ದೇಶದಲ್ಲೇ ಕಾಂಗ್ರೆಸ್ನ ಬಾವುಟವನ್ನ ನಾವು ನೀವು ಎಲ್ಲರೂ ಸೇರಿ ಆರಿಸ್ತೇವೆ. ರಾಹುಲ್ ಗಾಂಧಿ ಅವರನ್ನ ಈ ದೇಶದ ಪ್ರಧಾನಿಯಾಗಿ ಮಾಡ್ತೇವೆ. ಆ ಸಂಕಲ್ಪ ಮಾಡ್ತಕ್ಕಂಥ ಕಾರ್ಯಕ್ರಮ ಇದು. ಹಾಗಾಗಿ ಒಂದು ಕಡೆ ಸಂತೋಷ, ಸಂಭ್ರಮ, ಹೊಸ ಮುಖ್ಯಮಂತ್ರಿಗಳು, ಹೊಸ ಕೆಪಿಸಿಸಿ ಅಧ್ಯಕ್ಷರು. ಮತ್ತೊಂದು ಕಡೆ ನಮ್ಮ ನಿಮ್ಮ ಕರ್ತವ್ಯ, ನಾವು ವೇದಿಕೆ ಮೇಲೆ ನಾವ್ಯಾರು ಕೂತಿದ್ದೇವೆ ನಮ್ಮ ಕೆಲಸ ನಾವು ಮಾಡಬೇಕು. ನಮ್ಮ ಜೊತೆಗೆ ಕಾರ್ಯಕರ್ತರು ನೀವು ಕೈ ಜೋಡಿಸ್ಬೇಕು. ನಾವು ನೀವು ಕೈ ಜೋಡಿಸಿದರೆ ಈ ನಮ್ಮ ಗುರಿ ಈಡೇರಲಿಕ್ಕೆ ಸಾಧ್ಯ. ಅದರ ಆರಂಭ ಇವತ್ತಿನ ಈ ಸಂಕಲ್ಪ ಕಾರ್ಯಕ್ರಮ ಆಗ್ತಾ ಇದೆ. ಹೊಸ ಅಧ್ಯಕ್ಷರಿಗೆ ನಾನು ಕೂಡ ಅಭಿನಂದನೆ ಸಲ್ಲಿಸುವುದರ ಜೊತೆಗೆ ಅವರ ಜೊತೆಗೂಡಿ ನಾವು ನೀವೆಲ್ಲರೂ ಕೂಡ ಕೆಲಸ ಮಾಡೋಣ. ರಾಜ್ಯದ ಜನತೆಗೆ ಒಳ್ಳೆಯದನ್ನ ಮಾಡೋಣ. ನಮ್ಮ ಕಾರ್ಯಕರ್ತರ ಕೈಗೆ ಅಧಿಕಾರ ಕೊಡುವ ಎಲ್ಲ ಚುನಾವಣೆಗಳನ್ನ ಈ ವರ್ಷ ಮಾಡಿ ಜಯಬೇರಿ ಬಾರಿಸೋಣ ಅಂತ ಆಶಿಸ್ತಾ ನನ್ನ 2 ಮಾತಿಗೆ ವಿರಾಮ ಕೊಡ್ತೇನೆ. ಧನ್ಯವಾದಗಳು. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ನೂತನ ಅಧ್ಯಕ್ಷರಾಗಿ ನೇಮಕಗೊಂಡಿರುವ ಹಾಗೂ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಜಯಗಳಿಸಿರುವ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಶುಭ ಕೋರುವವರು ಶ್ರೀಮತಿ ಸಂಧ್ಯಾ ಮಂದಾರಿ, ಐಎನ್ಟಿಯುಸಿ ಮಹಿಳಾ ರಾಜ್ಯಾಧ್ಯಕ್ಷರು ಹಾಗೂ ಜೀವನ್ ಸಂಧ್ಯಾ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರು, ಬೆಂಗಳೂರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.